ಇರ್ಲ ಒಂದು ನಿಮಿಷ. ನಾನು ಹಿಂಗೆ ಇರ್ತೀನಿ ಹೋಗು. ನೋಡಿ ಸ್ನೇಹಿತರೆ ಹೆಂಗಿದೆ ವ್ಯೂ ಇದು. ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ಇದು ಕ್ಯಾಮ್ರಾದಲ್ಲಿ ನಿಮಗೆ ಲಿಟ್ರಲಿ ನಾರ್ಮಲ್ ಓಕೆ ಅನಿಸುತ್ತೆ, ಹಿಂಗಿದೆ ಅದು ನೋಡಿ ಕೆಳಗಡೆ ಗಾಡಿ ಹೆಂಗೆ ಹೋಗ್ತಿದೆ. ಹೆಂಗೆ ಹಿಂಗಿದೆ ಇಲ್ಲಿ ಇದು ಭಯ ಆಗುತ್ತೆ ಗುರು. ಇದು ಅವನೇ ಎದ್ದಾಗ್ತಿರಲ್ಲ ಗುರು. ಅಯ್ಯೋ ಸ್ವಾಮಿ ಕರ್ಮ ಕಾಲ್ಡಗರು. ನೀರ್ಗಿರು ಕುಡಿತೀಯಾ? ಇಷ್ಟೊತ್ತು ಆಗಿಲ್ಲ ಭಯ, ಇಲ್ಲಿ ಸ್ವಲ್ಪ ಭಯ ಆಗ್ತಿದೆ. ಇರ್ಲ ಒಂದು ನಿಮಿಷ. ಹೌದಾ? ಬಟ್ 250 ಚೆನ್ನಾಗಿದೆ ಗಾಡಿ. ಅದು ಸಸ್ಪೆನ್ಷನ್ನು ಎಲ್ಲ ನಿಮ್ಗೆ ಅರ್ಗೋನಮಿಕ್ಸ್ ಸೇಮ್ ಅರ್ಗೋನಮಿಕ್ಸು, ಸೇಮ್ 390 ಅರ್ಗೋನಮಿಕ್ಸ್ ಎಲ್ಲ ಒಂದೇ, ಜಸ್ಟ್ ಇಂಜಿನ್ ಪವರ್ ಒಂದು ಅಷ್ಟೇ. ನಾವು ಯಾವ ಕಡೆ ಹೋಗ್ಬೇಕಪ್ಪ? ನಾನು ಹಿಂಗೆ ಇರ್ತೀನಿ ಹೋಗು. ಒಳ್ಳೆ ಮಜಾ ಇತ್ತು. ಆಫ್ ರೋಡ್ ಮಾತ್ರ ಸೆಕ್ಷನ್ ಬ್ರಿಲಿಯಂಟು ಸ್ನೇಹಿತರೆ, ಬ್ರಿಲಿಯಂಟು. ನೋಡಿರ್ತಾರೆ ನೀವು ವಿಡಿಯೋದಲ್ಲಿ, ಬರ್ಬೇಕಾದ್ರೆ ಒಳ್ಳೆ ಮಜಾ ಇತ್ತು. ಇಲ್ಲೊಬ್ರು ಯಾರೋ ಬಂದಿದ್ದಾರೆ, ಇವರು ಮಂಗಳೂರಿಂದ ಬಂದಿದ್ದಾರೆ ಅಂತ, ಅಂದರೆ ಇರೋದು ಬೆಂಗಳೂರಲ್ಲೇ, NS ಅಲ್ಲಿ ಬಂದಿದ್ದಾರೆ ಇವರು. ಅಲ್ಲಿ ನಿಲ್ಲಿಸಿದ್ವಿ ಗಾಡಿ. ಹಿಂಗೊಂದು ಮೇಲೆ ಹೋಗ್ಬೋದು ಟ್ರೈಲು. ನಾನು ಆ್ಯಕ್ಚುಲಿ ಇವಾಗ ವ್ಯೂ ಚೇಂಜ್ ಮಾಡಿದ್ದೀನಿ, ಏನಂದರೆ ಸೂಪರ್ ವ್ಯೂ ಮೋಡಲ್ಲಿ ಹಾಕಿದ್ದೀನಿ, ಮತ್ತು 1080pಯಲ್ಲಿ 60 ಫ್ರೇಮ್ ಪರ್ ಸೆಕೆಂಡ್ ಹಾಕಿದ್ದೀನಿ. ಸೊ ನಿಮಗೆ ಪ್ರಾಬ್ಲಿ ನೋಡಿ ಇದು ಫ್ಲ್ಯಾಟ್ ಇರೋ ಥರ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಅದು ಹಿಂಗೆ ಮೇಲೆ ಇದೆ, ಇಲ್ಲೇ ಏನು. ಸೊ ವೀಡಿಯೋ ಆ್ಯಕ್ಚುಲಿ ಯಾವತ್ತೂ ಜಸ್ಟಿಸ್ ಮಾಡಲ್ಲ, ನೀವು ಅಲ್ಲಿ ಹೋದಾಗಲೇ ಗೊತ್ತಾಗೋದು. ನೀವು ಪ್ರೀವಿಯಸ್ ಲಾಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ನೋಡಿರ್ತೀರ, ಆ ಟ್ರ್ಯಾಕಲ್ಲಿ ಹೆಂಗಿದೆ ಅಂದರೆ ಸ್ವಲ್ಪನೇ ಇನ್ಕ್ಲೈನ್ ಕಾಣಿಸುತ್ತೆ ನಿಮಗೆ. ಆ್ಯಕ್ಚುಲಿ ಅಲ್ಲಿ ಹೋದ್ರೆ ಏನೋ ತುಂಬಾ ಭಯ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ನು ನನ್ನ ಫ್ರೆಂಡ್ ಆದರ್ಶು ಆ ಹೈಟು ಮತ್ತು ಆ ಕಲ್ಗಳು ಆ ಪಾತ್ ನೋಡ್ಬಿಟ್ಟು ಭಯ ಬಿದ್ದೋಗ್ಬಿಟ್ಟು ಗಾಡಿ ಬಿಟ್ಬಿಟ್ಟ ಅವನು. ಆಗಲ್ಲಪ್ಪ ಇಲ್ಲಿ ಅಂತ. ಬ್ರೋ ಬಾ ಬ್ರೋ, ರೇಟ್ ಆಗುತ್ತೆ, ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಟೈಮ್ ಬೇರೆ ಆಯಿತು, ಆಲ್ಮೋಸ್ಟ್ 1 o'clock ಆಯಿತು. ಅವರು ಫ್ರೆಂಡ್ ಅಪ್ಡೇಟ್ ಬಂದುಬಿಟ್ಟು ಮಣಿಪಾಲ್ ರೀಚ್ ಆಗಿದ್ದಾರೆ, ಡಾಕ್ಟ್ರು ಕೂಡ ತೋರಿಸಿದ್ದಾರೆ, ಏನು ಅಂಥ ಮೇಜರ್ ಇಶ್ಯೂ ಇಲ್ಲ ಅಂತ ಹೇಳಿದಾರಂತೆ ಆ್ಯಸ್ ಆಫ್ ನಾವು. ಅದು ಮೊದಲೇನು ಟೇರ್ ಆಗಿತ್ತಲ್ಲ, ಸ್ವಲ್ಪ ಅದು ಒಳಗಡೆ ಪೇಯ್ನ್ ಇರುತ್ತೆ, ಸೊ ಅದು ರಿಕವರ್ ಆಗಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಎಕ್ಸ್ರೇಗೆ ಕೊಟ್ಟಿದ್ದಾರೆ. ಸೊ ಎಕ್ಸ್ರೇ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಈಸ್ ಓಕೆ, ಏನು ಪೇಯ್ನ್ ಇತ್ತಲ್ಲ ಆಲ್ಮೋಸ್ಟ್ 70% ರಿಡ್ಯೂಸ್ ಆಗಿದೆ. ಅವರು ಅಲ್ಲ ಕಟ್ಟಲ್ಲಿ ಕುಡಿಸಿದ ಮೇಲೆ ಕರೆಕ್ಟಾಗಿ ಹೋಗಿ ಕೂತ್ಕೊಂಡಿದೆ ಜಾಯಿಂಟ್ ಅದು. ಸೊ ಎವ್ರಿಥಿಂಗ್ ಶುಡ್ ಬಿ ಓಕೆ ನಾವು. ಅಷ್ಟೆಲ್ಲ ಅವರು ಕ್ಯಾಮ್ರಾ ಎಲ್ಲ ತೊಗೊಂಬಂದಿದ್ದಾರೆ. ಬರ್ರೋ ಮಗ, ಏಯ್ ಬಾ ಬ್ರೋ, ಟೈಮ್ ಆಗುತ್ತೆ, ಕೆಳಗಡೆ ಹೋಗ್ಬಿಡೋಣ. ನಾನು ಆಮೇಲೆ ಹೋಗೋಣ ಬಾ, ಕೆಳಗಡೆ ಹೋಗ್ಬಿಡೋಣ.
ಹಾಂ ಬನ್ನಿ ಹೋಗೋಣ. ಅಲ್ಲೂ ಮೇಲೆ ಒಂದು ಟ್ರೈಲ್ ಇದೆ ಗುರು. ಅಲ್ಲಿದೆ ದೇವಸ್ಥಾನ ಶಿವಪ್ಪ ಜಗದರೇಶ್ವರ. ಗ್ರೌಂಡ್ ಬಂದ್ಬಿಡೋಣ. ನೋಡಿ ಸ್ನೇಹಿತರೆ ಹೆಂಗಿದೆ ವ್ಯೂ ಇದು. ಇಲ್ಲೂ ಹೋಗ್ಬೋದು ಒಳಗಡೆಯಿಂದ. ಇಲ್ಲೂ ಹತ್ಕೊಂಡು ಹೋಗ್ಬೋದು. ಹಿಂಗೆ ಬಂದಿದ್ದು ನಾವು. ಬಟ್ ಇಲ್ಲೊಂದು ಮತ್ತು ಅಲ್ಲೊಂದು ಕೆಳಗಡೆ 2 ಟರ್ನ್ ಏನಿದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು. ಅದರಿಂದನೇ ಸ್ವಲ್ಪ ನಮ್ಮ ಹುಡುಗರೆಲ್ಲ ಮಿಸ್ ಆಗಿದ್ದು. ಒಬ್ಬ ಮಿಸ್ ಆದ. ಇನ್ಫ್ಯಾಕ್ಟು ಎಲ್ಲರೂ ಬಂದ್ವಿ ನಾವು, ಮಿಕ್ಕಿದ 3 ಜನ. 2 ಅಡ್ವೆಂಚರು ಮತ್ತು ಒಂದು ಹಿಮಾಲಯನ್ನು. ಶಿವಾಯ ಹರ ಮಹಾದೇವ. ಹೊರಗೆ ಬಂದಿದ್ದೀವಿ. ಅಟ್ಲೀಸ್ಟು ದರ್ಶನ ಮಾಡ್ಕೊಂಡ್ಬಿಡ್ಬೇಕಿತ್ತು. ಗುರು ನೋಡ್ಕೊಂಬೋಣ. ಬರೋದು ಬಂದಿದ್ದೀವಿ. ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಶಂಭೋ ಶಂಕರ. ಒಂದು ಸ್ವಲ್ಪ ಓಕೆ ಬನ್ನಿ ಫೋನ್ ಅವಾ ಅಷ್ಟೇ. ABS ಎಲ್ಲ ಆನ್ ಮಾಡ್ಕೊಂಬಿಡ್ತೀನಿ ಆ್ಯಕ್ಚುಲಿ. ನಾನು ಹೋಗ್ತಾ ಸ್ಲೈಡಿಂಗ್ ಇರುತ್ತೆ. ಬಟ್ ಏನಂದರೆ ಇವಾಗ ಸ್ಲೈಡಿಂಗ್ ಆಗ್ತಿದ್ರೇ ಭಯ ಅದು ಶುರು ಆಗುತ್ತೆ. ನೋಡಿ ಇದು ಕ್ಯಾಮ್ರಾದಲ್ಲಿ ನಿಮಗೆ ಲಿಟ್ರಲಿ ನಾರ್ಮಲ್ ಓಕೆ ಅನಿಸುತ್ತೆ. ಹಿಂಗಿದೆ ಅದಕ್ಕೆ ನೋಡಿ ಕೆಳಗಡೆ ಗಾಡಿ ಹೆಂಗೆ ಹೋಗ್ತಿದೆ. ಪ್ಲಸ್ ಇನ್ನೊಂದೇನು ಗೊತ್ತಾ, ಫುಲ್ಲು ಕೆಳಗಡೆ ಎಲ್ಲ ಆ ಪೆಬಲ್ಸು ಕಲ್ಲು ಮತ್ತು ಮರಳಿರೋದ್ರಿಂದ ನಿಮಗೆ ಲೂಸ್ ಸ್ಯಾಂಡು ಗಾಡಿ ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಈಗ ನೋಡಿ ಫಸ್ಟ್ ಗೇರ್ಗೆ ಹಾಕಿ ಬಿಟ್ಬಿಡ್ತೀನಿ. ಓಹೋ ಗಾಡಿ ಆಟ ಆಟದ ಗುರು. ಗುರು ಕಂಟ್ರೋಲ್ ಬಂತು. ಗಾಡಿ ಕಂಟ್ರೋಲ್ ಬಂತು. ಗೊತ್ತಾಗೋಯ್ತು ನನಗೆ. ಆ ಜಾಗದಲ್ಲೂ ಕೂಡ ಗಾಡಿ ಸ್ಪೀಡಾಗಿಲ್ಲ. ಹೋಗ್ತಾಯಿದೆ ಅಂದರೆ 100% ಆರಾಮಾಗಿ ಇಳಿತು. KTM ಆಗಿಬಿಡು. ಈ ರೇಂಜ್ ABSನ ರೇಂಜ್. ಒಂದು ಮುಂದೆ ಟೈರು ಸ್ವಲ್ಪ ಕಮ್ಮಿ ಇದೆ ಅವರು. ಏನು ಹಿಂಗಿದೆ ಇಲ್ಲಿ. ಇಲ್ಲಿ ಭಯ ಆಗುತ್ತೆ ಗುರು. ಇದು ಫಸ್ಟ್ ಟೈಮ್ ಗುರು ಭಯ ಆಗ್ತಿರೋದಿಲ್ಲಿ. ಇಷ್ಟೊತ್ತು ಆಗಿಲ್ಲ, ಇವಾಗ ಭಯ ಆಗ್ತಿದೆ. ಇಷ್ಟೊತ್ತು ಆಗಿಲ್ಲ ಭಯ, ಇಲ್ಲಿ ಸ್ವಲ್ಪ ಭಯ ಆಗ್ತಿದೆ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು ಇಲ್ಲಿ. ಆ್ಯಕ್ಚುಲಿ ಅದೇ ನಾವು ಮಾಡೋ ತಪ್ಪು. ABS ಇದ್ರೇ ನನಗೆ ಆ್ಯಕ್ಚುಲಿ ಗಾಡಿ ಸ್ಕೇಟಿಂಗ್ ಆಗ್ತಿಲ್ಲ. ABS ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಫುಲ್ ಉಜ್ಜಾಡಿರೋದು ಗಾಡಿ. ಗುರು ನೋಡಿದ್ದು ಹೆಂಗಿದೆ. ಓ ಮೈ ಗಾಡ್.
ಓಕೆ ಓಕೆ ಪರವಾಗಿಲ್ಲ, ಇಟ್ಸ್ ಓಕೆ ಬಾಯ್, ಇಟ್ಸ್ ಓಕೆ. ಗಜ ಹೆಸರಿಟ್ಟಿರೋದು ನೀನು ಗಜ ಅಂತ. ಹೋಗ್ಬೋದು, ವಿ ಕ್ಯಾನ್ ಡೂ ಇಟ್, ವಿ ಕ್ಯಾನ್ ಡೂ ಇಟ್. ಏನಂತ ಇದ್ದೀವಲ್ಲ ಗುರು, ಏನೇನೋ ನೋಡಿದ್ದೀವಂತೆ. ಓಕೆ 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 ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಓಕೆ ಓಕೆ ಇಟ್ಸ್ ಓಕೆ, ಯಾ ವಿ ಕ್ಯಾನ್ ಡೂ ಇಟ್. ಬಂದ್ವಿ ಬಂದ್ವಿ ಬಂದ್ವಿ, ಅಷ್ಟೇ ಗುರು ಅಷ್ಟೇ. ಚಿಲ್ ಚಿಲ್ ಚಿಲ್. ಜೈ ಆಂಜನೇಯ. ಬಂದ್ಬಿಟ್ವಿ ಬಂದ್ಬಿಟ್ವಿ ಬಂದ್ಬಿಟ್ವಿ. ಸೂಪರ್ 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 ಗುರು. ಅಲ್ಲಿ ಸ್ವಲ್ಪ ನಿಜವಾಗ್ಲೂ ಭಯ ಆಯಿತು. ಫಸ್ಟ್ ಟೈಮು ವಿತ್ ABS ಇದ್ರೂ ಸ್ಕೇಟಿಂಗ್ ಆಗ್ತದೆ ಗಾಡಿ, ಯಾಕೆಂದರೆ ಕಂಪ್ಲೀಟ್ ಗ್ರಾವೆಲ್ ಅಲ್ವಾ, ಈ ಥರ ಮಡ್ ರೋಡು ಪ್ಲಸ್ಸು ಈ ಕಲ್ಲು ಬೇರೆ, ಸಣ್ಣ ಸಣ್ಣ ಕಲ್ಲುಗಳು. ಬಟ್ ಲಕ್ಕಿಲಿ ನಾನು ಹೊಸ ಟೈರ್ ಹಾಕ್ಸಿರೋದಕ್ಕೆ ಒಳ್ಳೆ ಗ್ರಿಪ್ ಸಿಗ್ತದೆ, ನನಗೆ ಕಂಟ್ರೋಲ್ ಸಿಗ್ತದೆ ಗಾಡಿ. ಇನ್ ಕೇಸ್ ಏನಾದ್ರು ಪ್ರಾಬ್ಲಿ ಯೂಸ್ ಟೈರ್ ಆಗಿದ್ದಿದ್ರೆ ಮತ್ತೆ ಬಿದ್ದ ಅವನು ನನ್ನ ಫ್ರೆಂಡು. ಕಂಟ್ರೋಲ್ ಸಿಗಲ್ಲ, ಏನು ಮಾಡ್ತೀಯ ನೋಡಿ. ಓಹ್ ಅವನೇ ಎದುರಾಗ್ತಿರಲ್ಲ ಗುರು. ಅಯ್ಯೋ ಸ್ವಾಮಿ ಕರ್ವ ಕಾಲ್ಡಗರು. ಇರೋ ಇಲ್ಲ, ಆರಾಮ್ಸೆ ಹೋಗ್ಬೋದಿತ್ತಲ್ಲ. ನೀವು ಏನು ಹಿಂದೆಯಿಂದ ಬಂದ್ಬಿಟ್ಟವನ? ನಿಧಾನಕ್ಕೆ ಬರ್ತಾ ಇದೆ. ಹೋಗ್ಲಿ ಬಿಡು, ಈಗ ನಿನ್ಗೆ ಯಾರಾಯ್ತಾನ? ಕೈ ಏನಾಯ್ತು? ಕೈ ಏನಾಗಲಿಲ್ಲ, ಅದು ಫುಲ್ ಭಾರ ಕೊಟ್ಟು ಗಾಡಿ ಬಿಟ್ಬಿಡ್ಬೇಕು. ಗಾಡಿ ಬಿಟ್ಟೆ, ಗಾಡಿ ಹಿಡ್ಕೊಂಬಾರ್ದು, ಗಾಡಿ ಹಿಡ್ಕೊಂಡ್ರೆ ನಾವು ಪೇನ್ ಆಗೋದು. ಏನು ಗಾಡಿಗೆ ಏನಾಗಿಲ್ಲ, ಟೆನ್ಷನ್ ಮಾಡ್ಕೊಂಬೇಡ, ನೀನು ಆರಾಮಾಗಿರು. ನೋಡಿ ಅಂತ ಫುಲ್ ಪ್ಯಾಕ್ ಮಾಡಿಬಿಡಿ, ಓಪನ್ ಮಾಡಿ ಸೆಕೆಗೆ ಉಸಿರಾಡಿ ಫ್ರೀಯಾಗ. ಗುರು ಇದು ನೀರ್ಗಿರು ಕುಡಿತೀಯಾ? ಫಸ್ಟ್ ಇಳಿಸ್ಬಿಟ್ಟೆ ಕಣ. ಲೋ, ನನಗೆ ಅದೇ ಆಗ್ತಿರೋದು ಆಶ್ಚರ್ಯ. ಅಲ್ಲಿ ಇಳಿಸಿದೆ, ಈ ರೋಡಲ್ಲಿ ಬಿದ್ದಿದ್ಯಾ ಅಂತ. ಬ್ರೋ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಫ್ರಂಟ್ ಬ್ರೇಕ್ ಮುಟ್ಲೇಬಾರ್ದು. ಅವ್ರಿಗೆ ಫ್ರಂಟ್ ಬ್ರೇಕಲ್ಲಿ ಆಟ ಆಡೋಕೆ ನ್ಯಾಕ್ ಇದ್ರೆ ಮಾತ್ರ ಮುಟ್ಬೇಕಷ್ಟೇ. ನಾನು ಅಲ್ಲಿಂದ ಅದೇ ಹಿಡ್ಕೊಂಬತ್ತಾ ಇದ್ದೀನಿ. ಎರಡು ಸರಿ ಬಿಡ್ಬೋದು ಬ್ರೋ, ಎಲ್ಲ ಸ್ವಲ್ಪ. ನನಗೆ ಆ್ಯಕ್ಚುಲಿ ಅಲ್ಲಿ ಹಿಂಗಿತ್ತ ನೋಡು, ಅಲ್ಲಿ ಸ್ವಲ್ಪ ಭಯ ಆಯ್ತು. ಬಟ್ ಆದ್ರೂ ಇದು ಮಾಡಿದ್ರೆ ಹೋಗ್ಬೋದು ಬಾರ ಅನ್ಕೊಂಡ್ ಬಂದ್ಬಿಟ್ಟೆ ನಾನು. ಹಿಂಗ್ ಸಿಕ್ತು, ಆಮೇಲೆ ಇಲ್ಲಿ ಸಿಕ್ತು ಹಿಂಗೆ ಕೆಳಗಡೆ. ಅಲ್ಲಿ ಇಳಿಸ್ಬೇಕಾರ್ತಾನೆ ನೋಡ್ದಲ್ಲ. ಹಿಂಗೆ ಮಾಡಿದೆ ಒಂದ್ ಎರಡು ಕಡೆ ಕಲ್ಲುಗಳು ಇರೋವಾಗ ಆಗಲ್ಲ. ಏನಲ್ಲ ಆದರ್ಶ್, ಆರಾಮ ನಿಧಾನಕ್ಕೆ ನೋಡಿ, ಸಣ್ಣ ಸಣ್ಣ ನುಚ್ಚಿಗೆ ಟೆನ್ಷನ್ ಮಾಡ್ಕೊಂಬೇಡ. ದೊಡ್ಡ ಕಲ್ ಸಿಕ್ಕಿದಾಗ ಎತ್ತಿಸ್ಬಿಡ್ತಾರೆ. ನಮ್ ಗಾಡಿ ಓಡಿಸ್ಕೊಂತೀಯಾ? ನನ್ನ ಗಾಡಿನೇ ಎರಡು ಸೈಡ್ ಬಿಡ್ತೀವಿ, ನಿನ್ನ ಗಾಡಿ ಇನ್ನ ಆಗ್ತಾ ಏನಿಲ್ಲ, ಆರಾಮಾಗಿ ಬಾ. ಏನಾಗಲ್ಲ ಬ್ರೋ, ವಾರಲ್ಲಿ ಅದೆಲ್ಲ ಸಹಜ ಮಾಮೂಲಿ. ಅವನ್ ಮುಂದೆ ಹೋಗ್ತಾನೆ ನಿಕ್ಕಿ, ಅವನಿಂದ ನೀನ್ ಬಾ. ನಾನು ಹಂಗೆ ಗಾಡಿ ಕಚ್ಚಿಡಿಬೇಡಿ, ಹತ್ತು ನಿಮ್ಮವರೆಗೂ. ಬಟ್ ಅದು ಕಾಮನ್ ಥಿಂಗು, ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ಕೆಳಗಡೆ ಬಿದ್ದರೆ ಒಂಥರ ಆಟೋಮೆಟಿಕ್ ಭಯ ಬಂದ್ಬಿಡುತ್ತೆ. ಬಟ್ ಆ ಭಯದಿಂದ ಆಚೆ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಇನ್ನೂ ಒಂದು 2-3 ಸಲ ನೀವು ಆಚೆ ರೈಡ್ ಹೋಗ್ಬೇಕು ಇದೇ ಥರ, ಬಿದ್ದರೂ ಪರವಾಗಿಲ್ಲ ಅಂತ. ಬಟ್ ಇವನು ಹೆಂಗೆ ಅಂದರೆ ಬಿದ್ದಿದ್ದೇನೋ ಅಷ್ಟೇ ಮುಗೀತು, ನೆಕ್ಸ್ಟ್ ಇನ್ ಲೈಫಲ್ಲಿ ಅವ್ನು ಆಫ್ ರೋಡ್ ಬರೋಲ್ಲ. ಅದೇ ಮಾಡೋ ತಪ್ಪು ನಾವು ನೋಡಿ. ಈಗ ನಾನು ವಿಡಿಯೋದಲ್ಲೇ ಹೇಳ್ದೆ ಆ್ಯಕ್ಚುಲಿ, ಇನ್ಫ್ಯಾಕ್ಟ್ ನನಗೂ ಗಾಬರಿ ಆಗೋಯಿತು. ಹಿಂಗಿತ್ತು ಗುರು. ಸೊ ಎಲ್ಲ ಇದ್ದು, ಟ್ರ್ಯಾಕ್ಷನ್ ಕಂಟ್ರೋಲು, ABS, ಆಫ್ ರೋಡ್ ಮೋಡ್ ಎಲ್ಲ ಇದ್ದರೂ ಕೂಡ ಸ್ವಲ್ಪ ಲೈಟಾಗಿ ಭಯ ಆಗೋದು. ಯಾಕೆಂದರೆ ನಾವು ವಿ ಆರ್ ನಾಟ್ ಟ್ರೂ, ನಾವು ಇವಾಗ ಗೆಟಿಂಗ್ ಯೂಸ್ ಟು ಇಟ್. ಸೊ ಅದು ಆ ಥರ ಇರಬೇಕಾದ್ರೆ ಇದೆಲ್ಲ ಕಾಮನ್, ಬೀಳೋದು ಹೇಳೋದು ಕಾಮನ್ ಇನ್ ದ ಗೇಮ್. ಸೊ ಮತ್ತೆ ಬರಬೇಕು, ಆವಾಗಲೇ ಆ ಭಯ ಹೋಗೋದು. ನೋಡಿ, ಇಂಜಿನ್ ಬ್ರೇಕಿಂಗು ಜಸ್ಟ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಲೈಟಾಗಿ, ನಾನು ಫ್ರಂಟ್ ಬ್ರೇಕೇ ಯೂಸ್ ಮಾಡಬಾರ್ದು ಅಂತ ನಾನು ಫ್ರಂಟ್ ಬ್ರೇಕಲ್ಲಿ ಆಟ ಆಡ್ತೀನಿ.
ನನಗೆ ಅನಿಸಿದ್ದು ಏನಂದರೆ ಈ ಥರ ಸೆಕ್ಷನಲ್ಲಿ ನಮಗೆ ಹಿಮಾಲಯನ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಗೊತ್ತಾಗುತ್ತೆ, ನಿಮ್ಗೆ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಮದು ಎಫರ್ಟ್ಲೆಸ್ಸಾಗಿ ಮೇಲೆ ಎತ್ಕೊಂಡು ಹೋಯ್ತು. ಯಾರ್ದು ನನ್ನ KTM ಮತ್ತು ನನ್ನ ತಮ್ಮ KTM ಎರಡೂ ಅಷ್ಟೇ. ನಮಗೆಲ್ಲೂ ಒಂಥರ ಹಿಮಾಲಯನ್ ಈಗ ಸ್ಟ್ರಗಲ್ ಮಾಡ್ತಲ್ಲ ಅಷ್ಟು ಸ್ಟ್ರಗಲ್ ಮಾಡಿಲ್ಲ ಅಂತ ಅನ್ನಿಸ್ತು ನಮಗೆ. ಒಂದು ಏನಂದರೆ ಪವರ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಆ್ಯಡೆಡ್ ಅಡ್ವಾಂಟೇಜ್ ಬಂದುಬಿಟ್ಟು ನಮ್ಗನ್ಸಿದ್ದು ವೆಯ್ಟು, ಗಾಡಿ ವೆಯ್ಟು. ನಾವು ಆರಾಮ್ಸೆ ಈಸಿಯಾಗಿ ಎತ್ಕೊಂಡು ಹೋಗ್ಬಿಟ್ವಿ. ಎಲ್ಲ ABS ಆನ್ ಇತ್ತು, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ವಿ, ಬಟ್ ಇಟ್ ವಾಸ್ ಈಸಿ ಫಾರ್ ಅಸ್. ನಾವು ಹಿಮಾಲಯನಲ್ಲಿ ಹೇಗೆ ಸಫರ್ ಮಾಡಿದ್ರಲ್ಲ, ಎಷ್ಟೊಂದು ಕಷ್ಟ ಬಿದ್ದರು ಅಷ್ಟಾಗಿಲ್ಲ ನಮಗೆ. ಸೊ ಐ ಥಿಂಕ್ ಅಲ್ಲಿ ನೋಡೋಕೆ ಹೋದರೆ ಐ ಥಿಂಕ್ KTM ವಿನ್ಸ್ ಓವರ್ ಹಿಮಾಲಯನ್, ಹ್ಯಾಂಡ್ಸ್ ಡೌನ್ ಮ್ಯಾನ್, ಹ್ಯಾಂಡ್ಸ್ ಡೌನ್. ಹಾಂ, ಆರಾಮಾಗಿ ನೋಡಿ, ಟೇಕ್ ಯರ್ ಓನ್ ಟೈಮ್. ಜೈ ಶ್ರೀರಾಮ್. ನಮ್ಮವರು ಫೋನ್ ಮಾಡಿದರು, ಆಲ್ ಗುಡ್ ಅಂತ, ಏನೂ ತೊಂದರೆ ಇಲ್ಲ ಅಂತ ಫೋನ್ ಮಾಡಿದರು. ಅವರಿಬ್ಬರು ಇಳಿಸೋಕ್ಕಾಗಿಲ್ಲ. ಹೋಂಡಾ CB C50 ಮತ್ತು ಹಿಮಾಲಯನ್ನು, ಅದರಲ್ಲಿ ಎರಡೂ ನನ್ನ ತಮ್ಮ ಮತ್ತು ನನ್ನ ಫ್ರೆಂಡೇ ಇಳಿಸಿದ್ರು. ಈಗ ನಾವು ಇಳಿತಾ ಇದ್ದೀವಿ KTM ಬಾಯ್ಸ್. ಬಟ್ ನಮಗೆ ಏನು ಅಷ್ಟೊಂದು ಸ್ಟ್ರಗಲ್ ಅನಿಸಿಲ್ಲ ಗುರು, ಈಸಿಯಾಗಿ ಬರ್ತಿದೆ ನಮ್ಮ ಗಾಡಿಗಳೆಲ್ಲ. ವಿರ್ ಆಲ್ ಗುಡ್. ನೋಡಿ ಅಣ್ಣ ಬ್ರೋ, ಆಗದೆ ಇಲ್ಲಿ ಬೇಕಂದ್ರೆ ಕೊಡು. ಇದೆ ಬಾಲ್ ಕೆಳಗಡೆ ಬಿಟ್ಟು ಬಿಸಾಕೋಣ. ರೈಡು ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಗೋಪುರದಲ್ಲಿ ಬ್ಯಾಟ್ರಿ ನೋಡಿ ಹೆಂಗಿದೆ, ಇದು ವ್ಯೂ ಶಾಟು ನನ್ನ ಹಿಂದೆ ಬರ್ತದೆ, ನಿಲ್ಸೋಕ್ಕಾಗಲ್ಲ. ಬಟ್ ನೋಡಿ ಹೆಂಗೆ ಯಾವ ಥರ ಇದೆ ಇದು. ಸೊ ರೈಡೆಲ್ಲ ಕಂಪ್ಲೀಟ್ ಆಯಿತು. ಹೋಗ್ತಾ ಇದ್ವಿ ಇವಾಗ ಇಲ್ಲಿಂದ ಒಂದು ಹೋಟ್ಲಿದೆ, ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಹೋಗಿ ಮುಂದೆ ಗೋಪುರ ಬ್ಯಾಟ್ರಿ ಡೌನ್ ಆಗಿದೆ, ಬರೀ 8% ಇದೆ ಅಷ್ಟೇ. ಸೊ ಏನು ಎಷ್ಟುವರೆಗೂ ರೆಕಾರ್ಡ್ ಆಗುತ್ತೆ ಅಷ್ಟು ಮಾಡಿಬಿಟ್ಟು ಹೋಟೆಲ್ ಊಟ ಮಾಡಿಕೊಂಡು ಇವತ್ತು RCB ಮ್ಯಾಚ್ ಬೇರೆ ಇದೆ. ಮೊನ್ನೆ ಬೇರೆ ತುಂಬ ಭರ್ಜರಿಯಾಗಿ ಸೋತಿದ್ದೀವಿ. ಸೊ ಈಗ ಸೇಡ್ ಕಿತ್ಕೊಂಡ್ಬಿಟ್ಟು ಪಂಜಾಬ್ ಮೇಲೆ ಕೆಳಗಡೆ ಹೋಗಿ ಒಳ್ಳೆ ಮುದ್ದೆ ಗ್ರೇವಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮ್ಯಾಚ್ ನೋಡಿ ಎಲ್ಲ ಪಾಸ್ ಕೊಡೋದು. ಹೋಗಿ ಚಿತ್ತಾರ ಪತ್ತಲ್ ನೆಕ್ಸ್ಟ್ ಡೇ ಸಿಗೋಣ. ಪ್ರಾಬ್ಲಿ ನೆಕ್ಸ್ಟ್ ವೀಡಿಯೋ ನಮ್ಮದು ಲದಾಖ್ ಸೀರೀಸ್